ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಬದ್ನಿಕಾಯಿ ಕಟ್ಲೆಟ್ ಮಾಡ್ತಾ ಇದ್ದೀನಿ. ಬದ್ನಿಕಾಯಿ ಕಟ್ಲೆಟ್ ಮಾಡಲಿಕ್ಕೆ ಒಂದು ಚಿಕ್ಕಂತ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ, ಬಾಂಬೆ ರವೆ. ಮತ್ತು ಇದಕ್ಕೆ ಕಡಲೆ ಹಿಟ್ಟು ಮತ್ತು ಇದು ಹವೇಜ್ ಕಾಳು ಪೌಡ್ರ್ ಮನೇಲಿ ಮಾಡಿದಂಥದ್ದು ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲ ಮಿಕ್ಸಪ್ ಮಾಡ್ಕೊಳ್ಳೋಣ. ಅರಿಶಿನ, ಒಂದು ಟೇಬಲ್ ಸ್ಪೂನ್ಗಿಂತ ಜಾಸ್ತಿ 2 ಸ್ಪೂನಷ್ಟು ನಾನು ಕೆಂಪು ಖಾರದ ಪುಡಿ ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸಪ್ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ಲಿಂಬೆಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅರ್ಧ ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಚೆನ್ನಾಗಿ ಇದ್ರೊಳಗೆ ಹೀಗೆ ಹಿಂಡ್ಕೊಳ್ಳೋಣ ರಸ ಎಲ್ಲ. ನೋಡಿ ಫ್ರೆಂಡ್ಸ್, ಹೀಗೆ ಚೆನ್ನಾಗಿ ಇದು ಕಲಿಸ್ಕೊಳ್ಳೋಣ. ಒಂದು ಸ್ವಲ್ಪ ಹೌದು ಅಲ್ವೋ ಅಂತ ಒಂದು ಹನಿಯಷ್ಟು ನೀರು ಹಾಕೊಳ್ಳೋಣ. ಅಂದರೆ ನೋಡಿ ಫ್ರೆಂಡ್ಸ್, ಈ ಥರ ನಾವು ಮಸಾಲೆಯನ್ನು ಕಲಿಸ್ಕೋಬೇಕು. ಇವಾಗ ನಾನು 4 ಬದ್ನಿಕಾಯಿ ತೊಗೋತೀನಿ. ಇವಾಗ ಹೀಗೆ ಸ್ವಲ್ಪ ಸ್ವಲ್ಪ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಕಟ್ ಹಾಕಿದ್ದೀನಿ. ಅಂದರೆ ಚೆನ್ನಾಗಿ ಬದ್ನಿಕಾಯಿ ಫ್ರೈ ಆಗಲಿಕ್ಕೆ ರೆಡಿ ಆಗ್ತದೆ. ಇವಾಗ ನಾನು ಹೀಗೆ ಚೆನ್ನಾಗಿ ಮಸಾಲೆಯನ್ನು ಹಚ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಸಾಲೆಯನ್ನು ಹಚ್ಕೋಬೇಕು. ಇವಾಗ ಹಂಚು ಕಾದಿದೆ. ಒಂದೊಂದಾಗಿ ಇಡ್ತಾ ಹೋಗೋಣ. ಇದು ಒಂದು 2 ನಿಮಿಷ ಕಾಲ ಹಾಗೆ ಮುಚ್ಚಿ ಇಡೋಣ. ನಾನು 2 ನಿಮಿಷ ಕಾಲ ಬಿಟ್ಟಿದ್ದೆ. ಇದು ಚೆನ್ನಾಗಿ ಮತ್ತೆ ಬಳಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇದು ಇನ್ನೊಂದು 2 ನಿಮಿಷ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಮುಚ್ಚಿಡೋಣ ಇದಕ್ಕೆ. ಇವಾಗ ಫ್ಲೇಮನ್ನು ಆಫ್ ಮಾಡಿ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಎಷ್ಟು ಚೆನ್ನಾಗಿ ನಾನು ಮಾಡಿದಂಥ ಬದ್ನಿಕಾಯಿ ಫ್ರೈ ರೆಡಿಯಾಗಿದೆ. ಇದು ರೈಸಲ್ಲಿ ತಿನ್ನಲಿಕ್ಕೆ ರುಚಿಕರವಾದಂಥ ಬದ್ನಿಕಾಯಿ ಫ್ರೈ. ಮನೆಯಲ್ಲೇ ಬೇಳೆ ಸಾಂಬಾರು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೀಗೆ ಮಾಡ್ತಿದ್ರೆ ಪಲ್ಯಗೆ ಅವಶ್ಯಕತೆಯೇ ಬರೋದಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಮಸ್ತಾಗಿ ಬದ್ನಿಕಾಯಿ ಮತ್ತು ಫ್ರೈ ರೆಡಿಯಾಗಿದೆ. ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಭಾಳ ರುಚಿಕರವಾದಂಥ ಬದ್ನಿಕಾಯಿ ಫ್ರೈ ರೆಡಿ ಆಗ್ತದೆ. ನೀವು ಮನೇಲಿ ಮಾಡ್ತೀನಿ ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೂಪರ್ ಆದಂಥ ಬದ್ನಿಕಾಯಿ ಫ್ರೈ ಆಗಿದೆ. ಮತ್ತು ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ.